ನಮಸ್ಕಾರ. ಇವತ್ತು ನಾವು ಬೆಂಡೆಕಾಯಿ ಸಾಂಬಾರು ಮಾಡೋಣ. ಇದಕ್ಕೆ ನಾನು ಬೆಂಡೆಕಾಯಿ ನೋಡಿ ಹೀಗೆ ಒಂದೊಂದು ಇಂಚು ಕಟ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿ ತೊಗರಿಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಆಮೇಲೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಾಡಿ ಅದು ಲೋಳಿ ಥರ ಬರಬಾರ್ದು ಅಂಥೇಳಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡೋದು. ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ ಆಮೇಲೆ ಅರ್ಧ ಹುರಿದಾದ್ಮೇಲೆ ಇದಕ್ಕೆ ನಾನಿವಾಗ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಂಡೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಜಾಸ್ತಿ ಹಾಕಿದರೆ ಬೆಂಡೆಕಾಯಿ ಉಪ್ಪಾಗಿರ್ತದೆ. ಸೊ ಹೀಗೆ ಮಾಡಿದರೆ ಲೋಳಿ ಬರೋದಿಲ್ಲ. ನೋಡಿ, ಇವಾಗ ಬೆಂಡೆಕಾಯಿ ಸರಿಯಾಗಿ ಫ್ರೈ ಆಗ್ತಾಯಿದೆ. ಈಗ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಇವಾಗ ಸಾಂಬಾರು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಿದ ಮೇಲೆ ಫಸ್ಟಿಗೆ ಇದು ಕಡಲೆಬೇಳೆ 1 ಸ್ಪೂನ್, ನಾನು ತುಂಬ ಮಾಡೋದಿಲ್ಲ ಅದರಿಂದ 1 ಸ್ಪೂನ್ ಕಡಲೆಬೇಳೆ. ಕಡಲೆಬೇಳೆ 1 ಸ್ಪೂನು. ಅದು ಸ್ವಲ್ಪ ಫ್ರೈ ಆಗ್ತಾ ಇರಬೇಕಾದ್ರೆ 1 ಸ್ಪೂನ್ ಉದ್ದಿನಬೇಳೆ. ಇದು ಎರಡು ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಲೇಟು. ಅದು ಅಲ್ಲಿಗೆ ಒಂದು 4 ಮೆಂತ್ಯ. ಈಗ ಪೆಪ್ಪರು ಒಂದು 10-12. ಕೊತ್ತಂಬರಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಜಾಸ್ತಿ 2 ಸ್ಪೂನು. ಜೀರಿಗೆ 1 ಸ್ಪೂನು. ಸ್ವಲ್ಪ ಸಾಸಿವೆ, ಸ್ವಲ್ಪ ಒಂದು 4-5 ಕರಿಬೇವಿನ ಎಸಳು, ಸ್ವಲ್ಪ ತೆಂಗಿನಕಾಯಿ ರುಬ್ಕೊಳ್ಳಿಕ್ಕೆ. ನಾನು ಹಾಕ್ತೀನಿ ತೆಂಗಿನಕಾಯಿ, ನಿಮಗೆ ಬೇಕಾದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ಸ್ವಲ್ಪ ಹಿಂಗು, ಸ್ವಲ್ಪ ಅರಶಿನ, ಇದಿಷ್ಟು ಹಾಕಿದರೆ ಒಂದು ಸಾಂಬಾರು ಮಸಾಲೆ ರೆಡಿ. ಇದು ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋದು. ಇವಾಗ ಮಸಾಲೆ ಹಾಕಿದ್ದೀನಿ, ಬೇಳೆ ಮತ್ತು ಬೆಂಡೆಕಾಯಿ ಎಲ್ಲ ಸೇರಿಸಿದ್ದೀನಿ. ಉಪ್ಪು ನೋಡಿಕೊಂಡು ಹಾಕಬೇಕು, ಯಾಕಂದರೆ ಬೆಂಡೆಕಾಯಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀರಾ